ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ಭಾಳ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಹುಷಾರೇ ಇದ್ದಿದ್ದಿಲ್ಲ, ಒಂದು 10-15 ಡೇಸ್ ಆಯಿತು. ಇನ್ನೂ ಕೆಮ್ಮಿದೆ, ಜಾಸ್ತಿ ಕೆಮ್ಮಿತ್ತು. ಮಾತಾಡಿದರೆ ಕೆಮ್ಮು ಬರ್ತಾಯಿತ್ತು. ಸೊ ವಿಡಿಯೋ ಹೆಂಗೆ ಮಾಡೋದು, ಮಾತಾಡೋಕ್ಕೆ ಆಗೋದಿಲ್ಲ ಅಂದಮೇಲೆ. ಸೊ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಇನ್ನೂ ಇದೆ ಒಂದು ಸ್ವಲ್ಪ. ಬಟ್ ಅಂದ್ರೂ ಒಂದು 50% ಕಮ್ಮಿ ಆಗಿದೆ. ಸೊ ಇವತ್ತು ವ್ಲಾಗ್ ಮಾಡ್ಬೇಕಂಥೇಳಿ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ದಿನ ಹೇಗಿರುತ್ತೆ, ಏನೇನು ಮಾಡ್ತೀನಿ ಅಂಥೇಳಿ ನೋಡೋಣ. ಗೈಸ್, ಓಟ್ಸ್ ಮಾಡ್ತಾಯಿದ್ದೀನಿ. ಟಿಫನ್ ಬೇಕು, ಓಟ್ಸ್ ಬೇಕಂತಂದರು. ಸೊ ಓಟ್ಸ್ ಮಾಡಿ ಕೊಡ್ತಾಯಿದ್ದೀನಿ. ಒಂದು ಸ್ವಲ್ಪ ಅರ್ಧ ಗ್ಲಾಸ್ ನೀರು ಹಾಕ್ತೀನಿ ಇವಕ್ಕೆ. ಇಷ್ಟು ಸಾಕು. ನೀರು ಜಾಸ್ತಿ ಹಾಕಿಬಿಟ್ರೆ ಒಂಥರ ಪಾಯಸದ ಥರ ಆಗಿಬಿಡುತ್ತೆ. ಸೊ ಇಷ್ಟು ನೀರು ಸಾಕು. ಇದೊಂದು ಸ್ವಲ್ಪ ನೀರು ಬಿಸಿ ಆಗಬೇಕು, ಆಮೇಲೆ ಅದಕ್ಕೆ ಓಟ್ಸ್ ಹಾಕ್ತೀನಿ. ಸೊ ಗೈಸ್, ಇದು ಮಸಾಲ ಓಟ್ಸ್ ಇದೆ. ನಾನು ಸಿಂಪಲಾಗಿ ಮಾಡ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಸೊ ಒಂದು ಪ್ಲೇನ್ ಓಟ್ಸ್ ಇರುತ್ತೆ, ಅದು ಒಂಥರ ಸ್ವೀಟಾಗಿ ಮಾಡ್ಬೋದು. ಸೊ ಇದು ಮಸಾಲ ಓಟ್ಸ್ ಇದೆ, ಇದಕ್ಕೇನು ಜಾಸ್ತಿ ಏನು ಹಾಕೋದಿರೋದಿಲ್ಲ. ನಾನು ಈಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಸ್ವಲ್ಪ ಇಷ್ಟು ಉಪ್ಪು ಹಾಕ್ತಿದ್ದೀನಿ ಇದರಲ್ಲಿ. ಈಗ ಕುದೀತಾ ಇದೆ ಎಲ್ಲ ನೀರು. ಇದಕ್ಕೀಗ ಓಟ್ಸ್ ಹಾಕ್ತೀನಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪ ಗಟ್ಟಿ ಆಗುತ್ತೆ ಕುದ ನಂತರ. ಈಗ ನೀರಿದೆ, ಸ್ವಲ್ಪ ಗಟ್ಟಿ ಆಗುತ್ತೆ. ಒಂದು 5 ಮಿನಿಟ್ಸ್. ನೋಡಿ ಗೈಸ್, ಈಗ ಗಟ್ಟಿ ಆಯ್ತು ನೋಡಿ. ಆಲ್ಮೋಸ್ಟ್ ನಾನು 5 ಮಿನಿಟ್ಸ್ ಬಾಯ್ಲ್ ಮಾಡ್ತಾಯಿದ್ದೀನಿ. ಇದು ಈಗ ಓಟ್ಸ್ ರೆಡಿ ಆಯಿತು. ತುಂಬ ಸಿಂಪಲ್ ಇದೆ, ಒಂದು 5 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ಸೊ ಹೆಲ್ದಿನೂ ಇರುತ್ತೆ, ಸೊ ಟೇಸ್ಟಿನೂ ಇರುತ್ತೆ. ಡೈಲಿ ಬೇಕಾದರೂ ಇದು ಬ್ರೇಕ್ಫಾಸ್ಟಿಗೆ ತಿನ್ಬೋದು. ಈಗ ಅಷ್ಟೆಲ್ಲ ವಾಕ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಇದು ವಾಕ್ ಮಾಡ್ತಾಯಿದ್ದೀವಿ, ಮಾರ್ನಿಂಗ್ ವಾಕ್. ಸೊ ಗೈಸ್, ಇವತ್ತು ಮೊಳಕೆ ಕಾಳು ಪಲ್ಯ ಮಾಡಿದ್ದೀನಿ, ಆಮೇಲೆ ಬೆಂಗನ್ ಪಲ್ಯ ಮಾಡಿದ್ದೀನಿ, ಆಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಹಸಿರು ಟೊಮೆಟೊ ಮಿಕ್ಸ್ ಮಾಡಿ ಚಟ್ನಿ ಮಾಡಿದ್ದೀನಿ, ಆಮೇಲೆ ಜೋಳದ ರೊಟ್ಟಿ. ಡೈಲಿ ಚಪಾತಿ ತಿಂದು ಬೇಜಾರಾಗ್ತಿದೆ. ಸೊ ಇವತ್ತು ಜೋಳದ ರೊಟ್ಟಿ ಮಾಡಿದ್ದೀನಿ. ಈಗ ಊಟಕ್ಕೆ ಬಂದಿದ್ದಾರೆ ಇವರು, ಸೊ ಊಟಕ್ಕೆ ಕೊಡ್ತಾಯಿದ್ದೀನಿ. 2 hours later. ಸೊ ಗೈಸು, ಮಾರ್ಕೆಟ್ಗೆ ಹೋಗ್ಬೇಕಂತ ಅನ್ಕೋತಿದ್ದೀನಿ. ಯಾಕಂದರೆ ಅಕ್ಟೋಬರ್ 1 ನನ್ನ ಹಸ್ಬೆಂಡ್ ಬರ್ತಡೇ. ಸೊ ಏನಾದರೂ ಬಟ್ಟೆ ಅದು ಕೊಡಿಸ್ಬೇಕಂತೇಳಿ. ಬಟ್ ಇವತ್ತು ಹೋಗಬೇಕು, ನಾಳೆ ಹೋಗಬೇಕು ಗೊತ್ತಾಗ್ತಿಲ್ಲ. ಅವ್ರಿಗೆ ಜಸ್ಟ್ ಆಫೀಸ್ನೇನು ಬಂದಿದ್ದಾರೆ. ಸೊ ಇವತ್ತು ಹೋಗೋಣ ಅಂತಾರೆ ಅಥವಾ ನಾಳೆ ಹೋಗೋಣ ಅಂತಾರೆ ಗೊತ್ತಿಲ್ಲ. ಯಾಕಂದರೆ ಮತ್ತೆ ನಾನು ಫ್ರೈಡೇ ಅಥವಾ ಸ್ಯಾಟರ್ಡೇ ಬೀದರ್ ಹೋಗ್ತಾಯಿದ್ದೀವಿ. ಸೊ ಮಂಡೇ ಬಿಟ್ಟು ಮತ್ತೆ ಟ್ಯೂಸ್ಡೇ ರಿಟರ್ನ್ ಆಗ್ತೀವಿ. ಸೊ ಟ್ಯೂಸ್ಡೇನೇ ಬರ್ತಡೇ ಇರೋದು. ಸೊ ಬಂದಮೇಲೆ ಹೋಗೋಕ್ಕಾಗೋದಿಲ್ಲ, ಅವತ್ತೇ ಬರ್ತಡೇ ಇರುತ್ತೆ. ಸೊ ಇವತ್ತು ಹೋಗ್ಬೇಕಂತ ಅಂದ್ಕೊಂಡಿನಿ, ಅವ್ರಿಗೆ ಕೇಳ್ತೀನಿ. ಸೊ ಇವತ್ತು ಹೋಗೋಣ ಅಂದರೆ ಇವತ್ತು ಹೋಗ್ತೀವಿ, ಇಲ್ಲಾಂದರೆ ನಾಳೆ ಹೋಗ್ತೀವಿ ಮಾರ್ಕೆಟ್ಗೆ. ಸೊ ನೋಡ್ತೀನಿ ಏನಾಗುತ್ತೆ ಹೇಳ್ತೀನಿ ನಿಮಗೆ. ಹೇಳಿ, ಏನು ಮಾಡೋರು ಹೇಳು. ನಾನೀಗ ಮಾರ್ಕೆಟ್ಗೆ ಹೋಗೋದಂತ ಹೇಳಿದ್ದೆ. ದಿನ ಕಾಲ್ ಇದ್ದೇ ಇರ್ತಾವೆ. ಸಂಜೆನೆ ಮುಂಜಾನೆ ಕಾಲ್ ಇರುತ್ತೆ, ಸಂಜೆನಾಗೂ ಕಾಲ್ ಇರುತ್ತೆ. ಈಗ ನಾ ಹೆಂಗೆ ಹೋಗ್ಬೇಕು ಮಾರ್ಕೆಟ್ಗೆ? ನಾವು ಬೇಕೇ ಹೋಗೋದಿಲ್ಲ. ಎಷ್ಟು ಗಂಟೆಗೆ ಅದ ಕಾಲ್?
ಎಷ್ಟಕ್ಕದ ಕಾಲು? 7 ಗಂಟೆ ಆಯಿತು. 7 ಗಂಟೆಯಿಂದ 7 ಗಂಟೆಯಿಂದ ಅಪ್ರಾಕ್ಸಿಮೇಟ್ಲಿ ಗೊತ್ತಿದೆ ಎಷ್ಟು ಗಂಟೆ ಅಂತ. ನಂಗೆ ಗೊತ್ತಿಲ್ಲ ಅದು. ಇಷ್ಟಲ್ಲ ಯಾರು ಬಂದ್ರೆ ಹೊರಗ ಇಷ್ಟಲ್ಲ. ಗೈಸ್ ಈಗ ಮಾರ್ಕೆಟ್ ಹೋಗ್ತಾ ಇದ್ದೀವಿ. ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ಅವ್ರದ್ದು ಮೀಟಿಂಗ್ ಇತ್ತು. ಸೊ ಅದು ಮುಗಿದ್ಮೇಲೆ ಹೋಗೋಣ ಅಂತಂದರು. ಸೊ ಈಗ ಜಸ್ಟ್ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಸೊ ಗೈಸ್ ಈಗ ಜಸ್ಟ್ ಸ್ಟುಡಿಯೋಕ್ಕೆ ಬಂದಿದ್ದೀವಿ. ನೋಡಿ ಕಲೆಕ್ಷನ್ಸ್ ತುಂಬ ಇದೆ, ಕ್ವಾಲಿಟಿ ಚೆನ್ನಾಗಿರುತ್ತೆ, ಆಮೇಲೆ ರೀಸ್ನೇಬಲ್ ಪ್ರೈಸ್ ಇರುತ್ತೆ ಇಲ್ಲಿ. ನಾನೇ ಫೋರ್ಸ್ಫುಲಿ ಶಾಪಿಂಗ್ ಕರ್ಕೊಂಡು ಬರಬೇಕು. ಬರ್ತ್ಡೇ ಮಾಡ್ಕೋಕ್ಕೂ ಇಷ್ಟ ಇಲ್ಲ, ಮಾಡೋಕ್ಕೂ ಇಷ್ಟ ಇಲ್ಲ. ಇದು ಬೇಡ ಅಂತ ಅಂತಿದ್ದಾರೆ. ಬೇರೆ ಕಡೆ ಹೋಗ್ಬೇಕು, ಈಗ ನೋಡ್ಬೇಕು ಏನಾಗುತ್ತೆ. ಸೊ ಗೈಸ್ ಮನೆಗೆ ಬಂದ್ವಿ. ಇವತ್ತೇನು ಜಾಸ್ತಿ ತೊಗೊಳ್ಳಿಲ್ಲ, ಬೇರೆ ಶಾಪಲ್ಲಿ ನೋಡೋಣ ಅಂತಂದ್ರು. ಬಟ್ ಕ್ಲೋಸ್ ಆಗೋ ಟೈಮ್ ಆಗಿತ್ತು, ಹಿಂಗಾಗಿ ಬೇರೆ ಶಾಪಿಗೆ ಹೋಗೋಕ್ಕಾಗಲಿಲ್ಲ. ಸೊ ನಾಳೆ ಹೋಗ್ತೀವಿ, ಇಲ್ಲಿ ಹತ್ರನೇ ಇದೆ ಶಾಪು. ಸೊ ಜಸ್ಟ್ ಶೂಸ್ ಅಷ್ಟೇ ತೊಗೊಂಡ್ರು ಅವರು. ಬಟ್ಟೆ ನಾಳೆ ನೋಡ್ತೀನಿ ಅಂತಂದಿದ್ದಾರೆ. ಸೊ ಅಷ್ಟೇ ಗೈಸ್, ಈಗ ಜಸ್ಟ್ ಮನೆಗೆ ಬಂದ್ವಿ, ಊಟ ಮಾಡಬೇಕು. ಮಾರ್ಕೆಟ್ಗೆ ಹೋಗಿ ಬಂದು ಊಟ ಮಾಡಿ ಹೊರಗಡೆ ವಾಕ್ ಬಂದಿದ್ದೀನಿ. ಸೊ ಇವತ್ತೇನು ಬಟ್ಟೆ ಶಾಪಿಂಗ್ ಮಾಡಲಿಲ್ಲ, ಜಸ್ಟ್ ಶೂಸ್ ಅಷ್ಟೇ ತೊಗೊಂಡ್ರು. ಸೊ ಇಲ್ಲೇ ಒಂದು ಹತ್ರ ಶಾಪ್ ಇದೆ, ಮನೆ ಹತ್ರ ಹೊಸ ಶಾಪ್ ಆಗಿದೆ, ಅಲ್ಲಿ ನಾಳೆ ಹೋಗಿ ನೋಡಬೇಕು. ಈಗ ಬರೋದು ಲೇಟ್ ಆಯ್ತು, ಹಿಂಗಾಗಿ ಶಾಪ್ ಕ್ಲೋಸ್ ಆಗ್ತಾಯಿತ್ತು. ಸೊ ಏನೂ ಅಲ್ಲಿ ಬಂದು ನೋಡೋಕ್ಕಾಗಲಿಲ್ಲ. ಸೊ ಇನ್ನೇ ಹತ್ತಿರ ಇದೆ, ನಾಳೆ ಹೋಗೋಕ್ಕಾಗುತ್ತೆ. ಯಾಕಂದರೆ ಮತ್ತೆ ಫ್ರೈಡೇ ಅಥವಾ ಸ್ಯಾಟರ್ಡೇ ಊರಿಗೆ ಹೋದರೆ ಬರೋದು ಟ್ಯೂಸ್ಡೇನೇ ಆಗುತ್ತೆ, ಹೋಗೋಕ್ಕಾಗೋದಿಲ್ಲ. ಸೊ ನೋಡಬೇಕು ನಾಳೆ. ಅವರಿಗೆ ಇಲ್ಲ ಶಾಪಿಂಗ್ ಅದು ಇಷ್ಟ ಇಲ್ಲ, ಬರ್ತ್ಡೇ ಅದು, ಬಟ್ ನಾನೇ ಫೋರ್ಸಾಗಿ ಕೊಡಿಸ್ಬೇಕು. ಸೊ ನೋಡ್ತೀನಿ ನಾಳೆ ಏನಾಗುತ್ತೆ ಅಂತೇಳಿ. ಸೊ ಈಗ ಮನೆಗೆ ಹೋಗಿ ಮಲ್ಕೋಬೇಕು, ಸ್ವಲ್ಪ ಟಯರ್ಡ್ ಆಗಿದೆ. ಇನ್ನೂ ಒಂದು ಸ್ವಲ್ಪ ಆರಾಮಾಗಿಲ್ಲ, ಕೆಮ್ಮು ಜಾಸ್ತಿ ಇದೆ. ಇವಾಗ ಹೋಗಿ ಮಲ್ಕೋತೀನಿ. ಆಮೇಲೆ ನಾಳೆವರೆಗೂ ಈಗ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್. The next day. ಗೈಸ್ ಇದು ನೆಕ್ಸ್ಟ್ ಡೇ, ಗುಡ್ ಮಾರ್ನಿಂಗ್. ಸೊ ಈಗ ಒಂದು ಸ್ವಲ್ಪ ಇಲ್ಲೇ ಶಾಪಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಗ್ರೋಸರಿ ಅದು ತರೋದಿದೆ, ತರಕಾರಿ ಅದು. ಸೊ ಇಲ್ಲೇ ಹೋಗ್ತಾ ಇದ್ದೀನಿ, ಹೋಗೋದ್ಮೇಲೆ ಸಿಗ್ತೀನಿ. ಸೊ ಗೈಸ್ ನನ್ನ ಶಾಪಿಂಗ್ ಡನ್. ಮತ್ತೇನು ನೆನಪಾಗ್ತಾ ಇಲ್ಲ ಏನು ತೊಗೋಬೇಕಂತೇಳಿ. ಸೊ ಇಷ್ಟಂತೂ ತೊಗೊಂಡಿದ್ದೀನಿ. ಈಗ ಜಾಸ್ತಿ ಏನಿಲ್ಲ, ಮಂತ್ಲಿ ಗ್ರೋಸರಿ ತರ್ತೀನಿ, ಬಟ್ ಮಧ್ಯೆ ಏನಾದರೂ ಖಾಲಿ ಆದರೆ ತರಬೇಕಾಗುತ್ತೆ. ಸೊ ಇಷ್ಟು ತೊಗೊಂಡಿದ್ದೀನಿ ಈಗ. 2000 years later. ಸೊ ಗೈಸ್ ಇಲ್ಲೇ ಮನೆ ಹತ್ರ ಇಷ್ಟ ಅಂತ ಶಾಪ್ ಆಗಿದೆ, ಹೊಸದು. ಒಂದು ಮಂತ್ ಆಯಿತು ಈಗ ಓಪನ್ ಆಗಿ. ಸೊ ಇಲ್ಲಿ ಬಂದಿದ್ದೀವಿ. ನಿನ್ನೆ ವಿಡಿಯೋದಲ್ಲಿ ಏನೂ ಸಿಗಲಿಲ್ಲ ಅಂದರೆ ಇಷ್ಟ ಆಗಲಿಲ್ಲ ಇವರಿಗೆ. ಸೊ ನಾಳೆ ನೋಡೋಣ ಅಂತಂದರು. ಸೊ ಇವತ್ತಿಲ್ಲೇ ಬಂದಿದ್ದೀವಿ, ಯಾಕಂದರೆ ಮತ್ತೆ ನಾಳೆ ಊರಿಗೆ ಹೋಗಬೇಕು. ಇವತ್ತೇನಾದರೂ ಇವತ್ತು ಸೆಲೆಕ್ಷನ್ ಮಾಡಬೇಕು. ಏನು ಬೇಕು ಅದು ತಗೋ. A few moments later. ಈಗ ಜಸ್ಟ್ ಊಟ ಮಾಡಿ ಹೊರಗಡೆ ವಾಕ್ ಬಂದಿದ್ದೀನಿ. ನಾನು ಒಬ್ಬಳೇ ಬಂದಿದ್ದೀನಿ, ಇವ್ರು ಬಂದಿಲ್ಲ, ಯಾಕಂದರೆ ಅವ್ರದ್ದು ಮೀಟಿಂಗ್ ಇದೆ ಅಂತೇಳಿ ಬಂದಿಲ್ಲ. ಸೊ ನಾನು ಒಬ್ಬಳೇ ಬಂದಿದ್ದೀನಿ. ಸೊ ಗೈಸ್ ಈ ವಿಡಿಯೋದಲ್ಲಿ ಏನೂ ಸ್ಪೆಷಲ್ ಇದ್ದಿದ್ದಿಲ್ಲ, ಜಸ್ಟ್ ಡೈಲಿ ವ್ಲಾಗ್ ಅದು ಇದಾಗಿತ್ತು. ಸೊ ನೆಕ್ಸ್ಟ್ ವ್ಲಾಗು ಊರಿಗೆ ಹೋಗ್ತಾ ಇದ್ದೀನಿ ಸ್ಯಾಟರ್ಡೇ.
ಸೊ ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲ ನೋಡ್ಬೇಕು ಏನಾಗುತ್ತೆ ಅಂಥೇಳಿ. ಇಲ್ಲಾಂದರೆ ಹಸ್ಬೆಂಡ್ ಬರ್ತ್ಡೇ ವ್ಲಾಗ್ ಆಗಿರುತ್ತೆ ನೆಕ್ಸ್ಟ್ ವ್ಲಾಗು. ಸೊ ಗೈಸ್ ಪ್ಲೀಸ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಚಾನಲ್ಗೆ, ಪ್ಲೀಸ್ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್. ಆಮೇಲೆ ನಂಗೆ ಮೋಟಿವೇಶನ್ ಸಿಗುತ್ತೆ, ಆಮೇಲೆ ವಿಡಿಯೋ ಮಾಡೋಕ್ಕೆ ಕಾನ್ಫಿಡೆನ್ಸ್ ಸಿಗುತ್ತೆ. ಗೊತ್ತು 10-15 ಡೇಸು ಗ್ಯಾಪ್ ಆಯಿತು, ಕನ್ಸಿಸ್ಟೆನ್ಸಿ ಇಲ್ಲ ವಿಡಿಯೋದಲ್ಲಿ. ಸೊ ಈಗ ನೆಕ್ಸ್ಟು ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಗೈಸು ನಿಮ್ಮ ಸಪೋರ್ಟಿಂದ ನನಗೆ ವಿಡಿಯೋ ಮಾಡೋಕ್ಕೆ ಒಂಥರ ಕಾನ್ಫಿಡೆನ್ಸ್ ಸಿಗುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಏನಾದರೂ ಲೈಕ್ಸ್ ಅಥವಾ ಡಿಸ್ಲೈಕ್ಸ್ ಇದ್ರೂ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಸೊ ಅದರಿಂದ ನಾನು ವಿಡಿಯೋದಲ್ಲಿ ಇಂಪ್ರೂವ್ ಮಾಡ್ಕೋತೀನಿ. ಸೊ ಗೈಸ್ ಈ ವಿಡಿಯೋ ಇಷ್ಟ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್.